ಕಲಬುರಗಿ ಜಿಲ್ಲಾ ಹಿಂದೂ ಕಾರ್ಯಕರ್ತರಿಂದ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿಯಿಂದ ಉಚ್ಚಾಟನೆ ಮಾಡಿರುವುದನ್ನು ಖಂಡಿಸಿ ಸರ್ದಾರ್ ವಲ್ಲಭಭಾಯಿ ಪಟೇಲ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ. ಯತ್ನಾಳ್ ಅವರನ್ನು ಉಚ್ಚಾಟನೆ ಮಾಡಿರುವುದು ಹಿಂದೂಗಳಿಗೆ ನೋವುಂಟಾಗಿದೆ ಎಂದು ಮಾಲಾ ಕಣ್ಣಿ ಅವರು ಮಾತನಾಡಿದರು. ಕರ್ನಾಟಕದ ಹಿಂದೂ ಫೈರ್ ಬ್ರ್ಯಾಂಡ್ ಎಂದೇ ಪ್ರಸಿದ್ಧಿಯಾದ ಹಿಂದೂ ಹುಲಿ ನೇರ ದಿಟ್ಟ ಮಾತುಗಾರ ವಿಜಯಪುರದ ವಿಜಯಶಾಲಾ ದೇವಂತ ನಾಯಕ, ಕೇಂದ್ರ ಬಿಜೆಪಿ ಸರ್ಕಾರದ ಮಾಜಿ ಸಚಿವರು ಹಾಗೂ ವಿಜಯಪುರದ ಹಾಲಿ ಜನಪ್ರಿಯ ಶಾಸಕರು ಬಸನಗೌಡ ಆರ್ ಪಾಟೀಲ್ ಯತ್ನಾಳ್ ಅವರಿಗೆ ಬಿಜೆಪಿ ಪಕ್ಷದಿಂದ ಉಚ್ಚಾಟನೆ ಮಾಡಿರುವುದಕ್ಕೆ ಖಂಡಿಸಿ ಕಲಬುರಗಿ ಬಿಆರ್ಪಿ ಯತ್ನಾಳ ಗೌಡರ ಅಭಿಮಾನಿಗಳಿಂದ ಹಾಗೂ ಕಲಬುರಗಿ ಹಿಂದೂ ಕಾರ್ಯಕರ್ತರಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ಇವತ್ತಿನ ದಿವಸ ಕಲಬುರಗಿಯಲ್ಲಿರುತ್ತಾರೆ ಎಲ್ಲ ಹಿಂದೂ ಪರ ಸಂಘಟನೆ ಆಗಿರ್ಬೋದು ಹಾಗೂ ಯತ್ನಾಳ್ಜಿ ಅವರ ಅಭಿಮಾನಿ ಬಳಗದ ವತಿಯಿಂದ ಇವತ್ತಿನ ದಿವಸ ನಾವು ಏನು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಲ್ಲಿ ಬೃಹತ್ ಪ್ರತಿಭಟನೆ ಮಾಡಿದೆವು. ಯಾಕಪ್ಪ ಅಂದ್ರೆ ಇವತ್ತಿನ ದಿವಸ ಏನು ಯತ್ನಾಳ್ಜಿ ಅವರನ್ನು ಏನು ಉಚ್ಚಾಟನೆ ಮಾಡಿರಲ್ಲ ಅದನ್ನು ವಿರೋಧಿಸಿ ಇವತ್ತಿನ ದಿವಸ ನಾವು ಸರ್ದಾರ್ ವಲ್ಲಭಭಾಯಿ ಪಟೇಲ್ ವೃತ್ತದಿಂದ ಇದು ಜಿಲ್ಲಾಧಿಕಾರಿ ಕಚೇರಿಗೂ ಪ್ರತಿಭಟನೆ ಮಾಡುವ ಮೂಲಕ ಆಗಮಿಸಿ ಇದರ ಇವತ್ತಿನ ದಿವಸ ಅಧ್ಯಕ್ಷತೆ ವಹಿಸಿದಂಥ ನಮ್ಮ ಮಾಶಾಳದ ಕೇದಾರ ಶ್ರೀಗಳು ಇವತ್ತಿನ ದಿವಸ ಆಗಮಿಸಿದ್ರು. ಅದೇ ರೀತಿಯಾಗಿ ಕಲಬುರಗಿಯ ಎಲ್ಲ ಹಿಂದೂ ಪರ ಯಾವುದೇ ಭೇದ ಭಾವ ಇಲ್ಲದೆ ಇವತ್ತಿನ ದಿವಸ ಏನು ಈ ಹೋರಾಟದಲ್ಲಿ ಆಗಮಿಸಿದ್ರು. ಈ ನಮ್ಮ ಉದ್ದೇಶ ಒಂದೇ, ಏನಪ್ಪ ಅಂದರೆ ಇವತ್ತಿನ ದಿವಸ ಯತ್ನಾಳ್ಜಿ ಅವರನ್ನು ಏನು ಪಕ್ಷದಿಂದ ಹೊರಗೆ ಹಾಕ್ಯಾರ, ಯಾವುದೇ ಒಂದು ಮುಲಾಜಿ ಇಲ್ಲದೆ ಮತ್ತೆ ಅವರನ್ನು ಭವ್ಯವಾಗಿ ಸ್ವಾಗತ ಮಾಡಿಕೊಳ್ಬೇಕು ಬಿಜೆಪಿಗೆ. ಅದೇ ರೀತಿಯಾಗಿ ನಮ್ಮ ಇನ್ನೊಂದು ಬೇಡಿಕೆ ಏನಪ್ಪ ಅಂದರೆ ಅವರನ್ನು ಬರಮಾಡಿಕೊಂಡ ನಂತರ ಅವರನ್ನು ರಾಜ್ಯ ಅಧ್ಯಕ್ಷರನ್ನಾಗಿ ಮಾಡಬೇಕು ಅಥವಾ ವಿರೋಧ ಪಕ್ಷ ನಾಯಕರನ್ನಾಗಿ ಕೂಡ ಮಾಡಬೇಕಂತ ಇವತ್ತಿನ ದಿವಸ ನಾವು ಬೇಡಿಕೆ ಇಟ್ಟಿದ್ದೀವಿ. ಮುಂದಿನ ದಿವಸ ಇದು ಯಾವುದು ನಡೆದೇ ಹೊರದಲ್ಲಿ ಇವತ್ತಿನ ದಿವಸ ಅವರನ್ನು ವಾಪಸ್ ಮತ್ತೆ ಮಳೆ ಪಕ್ಷಕ್ಕೆ ಕರೆದುಕೊಡ್ಲಿಲ್ಲಪ್ಪ ಅಂದ್ರೆ ನಾವು ಮುಂದಿನ ದಿವಸ ಕಲಬುರಗಿ ಎಲ್ಲ ಹಿಂದೂ ಪರ ಸಂಘಟನೆಗಳು ರಕ್ತದಿಂದ ಏನೋ ಸಹಿ ಸಂಗ್ರಹ ಮಾಡುವ ಮೂಲಕ ಮೋದಿಯವರಿಗೂ JP ನಡ್ಡಾ ಅವರಿಗೆ ರಾಷ್ಟ್ರೀಯ ನಾಯಕರು ಎಲ್ಲರಿಗೂ ಕೂಡ ಪತ್ರ ರವಾನೆ ಮಾಡ್ತೀವಿ. ಅದಕ್ಕೂ ಕೂಡ ಬಗ್ಲಿಲ್ಲಪ್ಪ ಅಂದರೂ ಕೂಡ ಮುಂದಿನ ದಿವಸ ಗುಲ್ಬರ್ಗದಲ್ಲಿರುವ ಬಿಜೆಪಿ ಜಿಲ್ಲಾ ಕಚೇರಿಗೆ ಮುತ್ತಿಗೆ ಹಾಕುವಂಥ ಕೆಲಸ ಕೂಡ ನಾವು ಹಿಂದೂ ಪರ ಸಂಘಟನೆ ಮಾಡಬೇಕಾಗ್ತದೆ. ಇದಕ್ಕೆ ಯಾವುದೇ ಅವಕಾಶ ಮಾಡಿಕೊಳ್ಳಾರ್ದೇನೆ ದಯವಿಟ್ಟು ರಾಷ್ಟ್ರೀಯ ನಾಯಕರು ದಯವಿಟ್ಟು ಅವರನ್ನು ಮತ್ತೆ ಯತ್ನಾಳ್ಜಿ ಅವರನ್ನು ವಾಪಸ್ ಬಿಜೆಪಿಗೆ ಬರಮಾಡ್ಕೊಳ್ಬೇಕಂತ ಇವತ್ತಿನ ದಿವಸ ಸಮಸ್ತ ಕಲಬುರಗಿ ಹಿಂದೂ ಪರ ಹೋರಾಟಗಾರರ ವತಿಯಿಂದ ಮನವಿ ಮಾಡ್ಕೊಳ್ತಾ ಇದ್ದೀವಿ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲ ಹಿಂದೂ ಕಾರ್ಯಕರ್ತರಿಂದ ಹಾಗೂ ಯತ್ನಾಳಗೌಡರ ಅಭಿಮಾನಿಗಳ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂಥ ಈ ಬೃಹತ್ ಪ್ರತಿಭಟನೆಯೊಳಗೆ ನಾವೆಲ್ಲರೂ ಕೂಡ ಕಾರ್ಯಕರ್ತರಿದ್ದೀವಿ. ಹಾಗೆ ನಮ್ಮ ಮಠಾಧೀಶರಿದ್ದಾರೆ. ನಿಜವಾಗಲೂ ಕೂಡ ಬಹಳ ನೋವು ಉಂಟಾಗಿದೆ. ಏನು ಅಂತಂದ್ರೆ ಇವತ್ತಿನ ದಿನ ಒಂದು ಹಿಂದೂ ಧರ್ಮಕ್ಕೆ ಜೀವವನ್ನು ಮುಡುಪಾಗಿಟ್ಟು ಇವತ್ತಿನ ದಿವಸ ಏನಂತಂದರೆ ಯತ್ನಾಳಗೌಡರು ಎಲ್ಲ ಕಡೆ ಹೋರಾಟವನ್ನು ಮಾಡ್ತಾರೆ. ಯಾರಿಗೆ ಏನೇ ಆದರೂ ಕೂಡ ಹಿಂದೂ ಧರ್ಮ ಅಂತ ಬಂದಾಗ ಸನಾತನ ಧರ್ಮದ ರಕ್ಷಣೆಗೆ ಬಂದು ನಿಲ್ತಾರೆ. ಅಂಥ ಒಬ್ಬ ಹಿಂದೂ ನಾಯಕನನ್ನು ಈ ರೀತಿ ಅವಮಾನ ಮಾಡಿದ್ದು ಬಹಳ ನಿಜವಾಗಿರ್ತಕ್ಕಂಥ ನೋವು ಉಂಟು ಮಾಡಿದೆ. ಅದರ ಕಾರಣ ಇಷ್ಟೇ ಏನು ಅಂತಂದರೆ ಈ ರೀತಿಯಾಗಿ ಮಾಡ್ತಕ್ಕಂಥದ್ದು ಕೇವಲ ಅದು ಪಕ್ಷಕ್ಕಲ್ಲ, ಇದೆಲ್ಲ ನಮ್ಮ ಹಿಂದೂ ಧರ್ಮಕ್ಕೆ ಒಂದು ಅವಮಾನ ಉಂಟು ಮಾಡ್ದಂಗಾಗಿದೆ. ಹಾಗೂ ಹಿಂದೂ ಕಾರ್ಯಕರ್ತರಿಗೆ ಬಹಳ ಮನಸ್ಸಿಗೆ ನೋವು ಮಾಡಿದ್ದಾರೆ. ಇದನ್ನು ಈ ಸಮಸ್ಯೆಯನ್ನು ಪಕ್ಷ ಆಗಲಿ ಅಥವಾ ವೈಯಕ್ತಿಕ ವಿಚಾರಗಳಾಗಲಿ ಇವೆಲ್ಲವೂ ಕೂಡ ಅವರು ದೊಡ್ಡ ಅನುಭವಿಗಳದಾರ, ರಾಜಕಾರಣಿಗಳು, ಅವರೆಲ್ಲ ಒಂದು 4 ಗೋಡೆ ಮಧ್ಯದೊಳಗೆ ಇದನ್ನು ಬಗೆಹರಿಸ್ಬೋದಾಗಿತ್ತು. ಆದರೆ ಈ ರೀತಿಯಾಗಿ ಸಮಾಜಕ್ಕೆ ಈ ಒಂದು ಸಮಾಜದೊಳಗೆ ಗೊಂದಲ ಸೃಷ್ಟಿ ಮಾಡಿಬಿಟ್ಟಾರೆ, ಹಿಂದೂ ಧರ್ಮದೊಳಗೆ ಸೃಷ್ಟಿ ಮಾಡಿಬಿಟ್ಟಾರೆ. ಯತ್ನಾಳಗೌಡರಿಗೆ ಸಪೋರ್ಟ್ ಮಾಡ್ಬೇಕಾ ಬಿಜೆಪಿ ಸಪೋರ್ಟ್ ಮಾಡ್ಬೇಕಂತೇಳಿ ಹಿಂದೂ ಕಾರ್ಯಕರ್ತರ ಒಂದು ದೊಡ್ಡ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಪಕ್ಷದ ಬಗ್ಗೆ ನಾವೇನು ಹೆಚ್ಚಿಗೆ ಮಾತಾಡ್ಲಿಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ನಾವೆಲ್ಲ ಹಿಂದೂ ಕಾರ್ಯಕರ್ತರು ಸೇರಿಕೊಂಡು ಯತ್ನಾಳ್ಜಿ ಅವರ ಅಭಿಮಾನಿಗಳು ಸೇರಿಕೊಂಡು ಏನಿವತ್ತು ಗೊಂದಲವನ್ನು ಸೃಷ್ಟಿ ಮಾಡುವ ಮೂಲಕ ಇವತ್ತು ನಮ್ಮ ಯತ್ನಾಳ್ಜಿ ಅವರನ್ನು ಏನು ಇವತ್ತು ಉಚ್ಚಾಟನೆ ಮಾಡಿದ್ದೀರಿ, ಯಾವ ನೀವು ಕಾರಣಕ್ಕೆ ಮಾಡಿದ್ದೀರಿ ನಮಗೆ ಗೊತ್ತಿಲ್ಲ. ಕುಟುಂಬ ರಾಜಕಾರಣ, ಅಡ್ಜಸ್ಟ್ಮೆಂಟ್ ರಾಜಕೀಯನೋ ಅನ್ನೋದು ನಮಗೆ ಗೊತ್ತಿಲ್ಲ. ಕಾರಣ ಏನೇ ಇರಲಿ, ಹಲವಾರು ಕಾರಣಗಳಿದ್ರೂ ಕೂಡ ಇವತ್ತು ಒಬ್ಬ ನಿಷ್ಠಾವಂತ, ದಕ್ಷ, ಪ್ರಾಮಾಣಿಕತೆ ಇರುವಂತಹ ಒಬ್ಬ ಹಿಂದೂ ನಾಯಕನನ್ನು ಇವತ್ತು ಪಕ್ಷದಿಂದ ಕೈಬಿಟ್ಟಿರುವುದು ಇದು ಎಲ್ಲ ಹಿಂದೂ ಹೋರಾಟಗಾರರು ಮತ್ತು ಹಿಂದುತ್ವದ ಮೇಲೆ ಕೆಲಸ ಮಾಡುವಂಥ ಎಲ್ಲ ನಮ್ಮಂಥ ಮನಸ್ಸುಗಳಿಗೆ ಇವತ್ತು ಬಹಳಷ್ಟು ನೋವನ್ನು ಉಂಟು ಮಾಡಿದೆ ಅಂತ ಹೇಳಿಕೆ ನಾನು ಬಯಸ್ತೀನಿ. ಇದರ ಪರಿಣಾಮವಾಗಿ ಇವತ್ತು ನಾವು ಮಾಡಿರುವಂಥ ಉದ್ದೇಶ ಏನು ಅಂತಂದರೆ, ಇವತ್ತು ಸ್ಟ್ರೈಕ್ ಮಾಡಿರೋ ಉದ್ದೇಶ ಬರುವಂಥ ದಿನಗಳಲ್ಲಿ ಏನು ಯಾವ ಗೊಂದಲದಿಂದ ತಾವು ತೆಗೆದಿದ್ರೋ, ಯಾವ ಒಂದು ಮೇಲಿನ ಒಂದು ಒತ್ತಾಯದಿಂದ ನೀವು ತೆಗೆದಿದ್ರೋ ಗೊತ್ತಿಲ್ಲ. ಆದರೆ ಬರುವಂಥ ದಿನಗಳಲ್ಲಿ ಕೂಡಲೇ ನಮ್ಮ ಯತ್ನಾಳ್ಜಿ ಅವರನ್ನು ಮತ್ತೆ ಮರಳಿ ಗೂಡಿಗೆ ಎಂಬಂತೆ ನಾವು ಭಾಜಪ ಪಕ್ಷಕ್ಕೆ ಅವರನ್ನು ಕರೆತರುವಂಥ ಕೆಲಸವನ್ನು ಮಾಡಬೇಕು. ಏನಂದರೆ ಬರುವಂಥ ದಿನಗಳಲ್ಲಿ ವಿರೋಧ ಪಕ್ಷ ಇಲ್ಲ ಅಂತಂತಂದರೆ ರಾಜ್ಯಾಧ್ಯಕ್ಷರ ಒಂದು ಪಟ್ಟಕ್ಕೆ ಅವರನ್ನು ನೇಮಕ ಮಾಡಿ ಬಸವನಗೌಡ ಪಾಟೀಲ್
ಹಿಂದೂಲಿ ಬಸವನಗೌಡ ಪಾಟೀಲ್ ಎತ್ತಳ್ಕೆ ಅವರಿಗೆ ಜೈ ಶ್ರೀರಾಮ್ ಅಯೋಧ್ಯಾಪತಿ ಶ್ರೀರಾಮಚಂದ್ರ ಕಿ ಪವನ ಸುತ ಹನುಮಾನ್ ಕಿ ಕಾಶಿ ವಿಶ್ವನಾಥ ಕಿ ಜೈ ಶ್ರೀರಾಮ್ ಜರಾ ಹಿಂದೆ ಬರ್ರಿ ಹಿಂದೆ ಹಿಂದೂಲಿ ಬಸವನಗೌಡ ಪಾಟೀಲ್ ಎತ್ತಳ್ಕೆ ಅವರಿಗೆ ಯಾರೋ ಒಬ್ಬರು ಹಾಕ್ರಿ ಇದು ಸದ್ಯಕ್ಕೆ ಇದು ಮಾಡಂತ ಹೇಳ್ರಿ जी तुम आगे बढ़ो हम तुम्हारे साथ हैं जी तुम आगे बढ़ो हम तुम्हारे साथ हैं ಹಿಂದೂಲಿ ಬಸವನಗೌಡ ಪಾಟೀಲ್ ಎತ್ತಳ್ಕೆ ಅವರಿಗೆ ಅಣ್ಣ ನೀವು ಸೆಂಟರ್ ಬರ್ರಿ